ನಮಸ್ಕಾರ ವೀಕ್ಷಕರೇ. ಸರ್, ಈಗ ಭೂಮಿಗೆ ಸಂಬಂಧಪಟ್ಟಂತೆ, ಯಾಕಂದರೆ ಈ ಭೂಮಿ ಕೂಡ ನಿಮಗೆ ತಾಯಿದೇ ಒಂದು ಪ್ರೇರಣೆ, ಹಾಗಾಗಿ ಈ ಜಾಗಕ್ಕೆ ಬಂದಿದ್ದೀರಾ. ಮುಖ್ಯವಾಗಿ ಕೋರ್ಟಲ್ಲಿ ಸಾಕಷ್ಟು ಭೂಮಿ ವ್ಯವಹಾರಗಳು, ಆಸ್ತಿಗೆ ಸಂಬಂಧಪಟ್ಟಂತೆ ತುಂಬ ಕೇಸ್ಗಳಿದ್ದಾವೆ. ಈ ಸ್ಥಳದಲ್ಲಿ ಆ ಥರದ್ದು ಕೋರ್ಟ್ ಕೇಸ್ಗಳಲ್ಲಿ ನಡೀತಾ ಇರೋಂಥ ಭೂಮಿ ಸಮಸ್ಯೆಗಳು ಯಾವ ಥರ ಪರಿಹಾರ ಆಗುತ್ತೆ? ಮೊದಲಿಗೆ ಎಲ್ಲ ನಮ್ಮ ಸ್ವದೇಶ್ ಮೀಡಿಯಾದ ವೀಕ್ಷಕ ಮಿತ್ರರಿಗೆ ನಮಸ್ಕಾರ. ಅರವಿಂದ್ ಸರ್, ಯಾರಿಗೆಲ್ಲ ಭೂಮಿ ವಿಚಾರವಾಗಿ ತೊಂದರೆ ಇದೆ, ಬರೀ ಕೋರ್ಟು ಕೇಸು ಅಂತ ಅಲ್ಲ, ಪಕ್ಕದವ್ರು ತೊಂದರೆ ಕೊಡ್ತಾ ಇದ್ದಾರೆ, ಇಲ್ಲ ಖರೀದಿ ಮಾಡಿದ್ದಾರೆ, ಖರೀದಿ ಮಾಡಿದ್ದು ತೊಂದರೆಯಲ್ಲಿ ಸಿಕ್ಕಾಕೊಂಡಿದೆ, ಅದೋಗಿ ವ್ಯಾಜ್ಯಕ್ಕೆ ಬಿದ್ದಿದೆ, ಈ ಥರ ಏನು ಸಮಸ್ಯೆಗಳಿದೆ, ಅವರು ಈ ಜಾಗಕ್ಕೆ ಬರಬೇಕಾದ್ರೆ ಒಂದು ಜಾಗಕ್ಕೆ ಒಂದಿಷ್ಟು ಹಾಲು ಹಾಕಿ, ಆ ಹಾಲು ಬಿದ್ದಂಥ ಜಾಗದಲ್ಲಿ ಅವ್ರ ಕೈ ತಾಕಿಸ್ದಂಗೆ, ಬೆವರು ತಾಕ್ದಂಗೆ ಒಂದು ಪ್ಲಾಸ್ಟಿಕ್ ಕವರ್ ಏನಾದರೂ ಕೈಗೆ ಹಾಕೊಂಡು ಆ ಮಣ್ಣನ್ನು ಎತ್ಕೊಂಡು ತಗೊಂಬಂದು ಈ ತಾಯಿ ಹತ್ರ ಸಂಕಲ್ಪ ಮಾಡಿ, ಯಾವ ಭೂಮಿ ಸಮಸ್ಯೆನಲ್ಲೈತೆ, ಕೋರ್ಟ್ ಕೇಸಲ್ಲಿ ಐತೆ, ಆ ಭೂಮಿಗೆ ಹೋಗಿ ಹಾಲು ಹಾಕಿ ಆ ಮಣ್ಣನ್ನು ತಗೊಂಬಂದು ಸಂಕಲ್ಪ ಮಾಡಿ, ಈ ಸ್ಥಾನದಲ್ಲಿ ಏನು ಈ ತಾಯಿ ಸ್ಥಾನ ಇದೆ, ಎಲ್ಲಾದ್ರೂ ಒಂದ್ ಕಡೆ ಆ ಮಣ್ಣನ್ನು ಹಾಕಿ ಹೋದ್ರೆ ಅವರ ಆ ಜಾಗದ ಸಮಸ್ಯೆ ಪರಿಹಾರ ಆಗುತ್ತೆ. ಯಾವ ಥರ ನಡೆಯುತ್ತೆ ಇದ್ರದ್ದೊಂದು ಕಾನ್ಸೆಪ್ಟು? ಅದು ಯಾವ ರೀತಿಯಾಗಿ ಅಂದರೆ, ಇಲ್ಲಿ ಮುಂಭಾಗದಲ್ಲಿ ಒಂದು ತಾಯಿ ಇದೆ, ಕಲ್ಲಿನ ರೂಪವಾಗಿ ಒಂದು ತಾಯಿ ಮೂಡಿದಾಳೆ, ಭೂದೇವಿ. ಆ ಜಾಗಕ್ಕೆ ಯಾವ ಭೂಮಿ ಸಮಸ್ಯೆ ಇದೆ ಆ ಮಣ್ಣನ್ನು ತಗೊಂಬಂದು ಆ ತಾಯಿಗೆ ಪೂಜೆ ಮಾಡಿ, ಆ ಸ್ಥಾನದಲ್ಲಿ ಆ ಮಣ್ಣನ್ನು ಹಾಕಿ ಆ ತಾಯಿಗೆ ಬೇಡ್ಕೊಂಡು ಹೋದ್ರೆ ಆ ಸಮಸ್ಯೆಗಳು ಬೇಗ ಪರಿಹಾರ ಆಗುತ್ತೆ. ಸೊ ಈಗ ಕೆಲವೊಂದಷ್ಟು ವ್ಯಾಜ್ಯಗಳಾಗಿ ಕೇಸ್ಗಳಲ್ಲಿ ಇರೋವು ಆಲ್ರೆಡಿ ಕೋರ್ಟಲ್ಲಿ ಐತೆ ಅಂದಮೇಲೆ, ಸೊ ಅದು ತುಂಬಾ ಆಸ್ತಿಗಳು ಹೆಂಗೆಂಗೋ ಹೋಗಿದ್ದಾವೆ. ಅದರಲ್ಲಿ ಸತ್ಯ ನ್ಯಾಯ ಅನ್ನೋದು ಬಿಟ್ಬಿಟ್ಟು ಅದರಲ್ಲಿ ಅನ್ಯಾಯನೂ ಇದೆ, ಇಂಥವೆಲ್ಲ ಇದ್ದಾವೆ. ಬಟ್ ಇಂಥ ಕೇಸ್ಗಳನ್ನ ಇದು ಸಾಧ್ಯನಾ, ಇದರಲ್ಲಿ ಮಾಡೋಕ್ಕಾಗುತ್ತಾ? ನಾವು ಕಾನೂನು ವಿರುದ್ಧವಾಗಿ ಯಾವುದೂ ಮಾತನಾಡ್ತಾ ಇಲ್ಲ ಅಂತ ಅನ್ಕೋತೀನಿ. ಮಾತನಾಡಬಾರ್ದು, ಕಾರಣ ಯಾಕೆಂದರೆ ನ್ಯಾಯಾಲಯ ತುಂಬ ದೊಡ್ಡದು. ಆದರೆ ಕೆಲವೊಂದು ಸಮಯ ಅಲ್ಲಿಗೂ ಕೂಡ ಸತ್ಯನ ಮರೆಮಾಚಿ ಮೋಸ ಮಾಡೋರಿದ್ದಾರೆ. ಅಲ್ಲಿಗೂ ಕೂಡ ಸತ್ಯ ಅನ್ನೋದನ್ನ ಮರೆಮಾಚಿ ಸುಳ್ಳು ಹೇಳಿಸಿ ಮೋಸ ಮಾಡೋರು ತುಂಬ ಇದ್ದಾರೆ. ಆದರೆ ಅವ್ರಿಗೆ ಅಲ್ಲಿ ಜಯ ಸಿಕ್ಕಿರ್ಬೋದು, ಆದರೆ ಈ ಥರ ಇರತಕ್ಕಂಥ ದೇವಸ್ಥಾನಗಳಲ್ಲಿ, ನ್ಯಾಯಸ್ಥಾನದಲ್ಲಿ ಯಾವತ್ತೂ ಅವ್ರಿಗೆ ಜಯ ಸಿಗೋದಿಲ್ಲ, ಯಾವತ್ತೂ ಅವ್ರಿಗೆ ಶಿಕ್ಷೆ ಇದ್ದೇ ಇರುತ್ತೆ. ಅವ್ರು ಏನೇ ಮೋಸ ಮಾಡಿರಲಿ, ನಿಮ್ಮಿಂದ ಭೂಮಿ ಕಿತ್ಕೊಂಡ್ಬಿಟ್ಟಿರ್ಲಿ, ತಾಯಿಗೆ ಬಂದು ಅರ್ಕೆ ಮಾಡಿ ಗೆಲ್ಲಿಸ್ಕೊಡ್ತಾಳೆ. ಸೊ ನ್ಯಾಯ ಇವ್ರ ಪರವಾಗಿದ್ದಾಗ ಅದು ಯಾವುದೋ ಒಂದು ದಾರಿಯಲ್ಲಿ ಅದನ್ನ ರೆಡಿ ಮಾಡಿ ಕೊಡ್ತಾರೆ, ಖಂಡಿತ ಅದನ್ನ ಪರಿಹರಿಸ್ಕೊಡ್ತಾಳೆ. ಓಕೆ. ಸೊ ಇನ್ನೂ ಒಂದಷ್ಟು ಕೇಸುಗಳು, ಈಗ ಮಕ್ಕಳು ಮನೆ ಬಿಟ್ಟು ಆಚೆ ಹೋಗಿರೋವು, ಕೆಲವೊಂದು ಸರಿ ಹೆಣ್ಮಕ್ಳು ಬಂದು ಎಲ್ಲೋ ಅಪ್ಪ ಅಮ್ಮನಿಗೆ ಗೊತ್ತಿಲ್ದ್ರ ಆಚೆ ಹೋಗಿಬಿಡ್ತಾರೆ, ಮದುವೆನೋ ಇನ್ನೊಂದು ಏನೋ ಆಗಿಬಿಟ್ಟು. ಈ ಥರ ಕೆಲವೊಂದಷ್ಟು ಗಂಡ ಹೆಂಡ್ತಿಗಳು ಆಚೆ ಹೋಗಿರ್ತಾರೆ, ಇಲ್ಲ ಅಪ್ಪ ಮಕ್ಕಳು ಈ ಥರ ದೂರ ಆಗಿರ್ತಾರೆ. ಸೊ ಈ ದೂರ ಆಗಿರೋರನ್ನ ವಾಪಸ್ಸು ಈ ತಾಯಿ ಸೇರಿಸ್ತಾಳ? ಖಂಡಿತ ಸೇರಿಸ್ತಾಳೆ. ಯಾವ ಥರ ಇಲ್ಲಿ ಬಂದು ಏನು ಮಾಡ್ಬೇಕು ಅವರು? ಯಾರು ಮಕ್ಕಳುಗಳಾಗ್ಲಿ, ಹೆಣ್ಮಕ್ಳಾಗ್ಲಿ, ಗಂಡು ಮಕ್ಕಳಾಗ್ಲಿ, ಮನೇಲಿ ಜಗಳ ಮಾಡ್ಕೊಂಡಾಗ್ಲಿ, ಇಲ್ಲ ಬೇರೆ ಪರಪುರುಷನ ಜೊತೆ ಆಗಲಿ, ಏನಾದರೂ ಮನೆಯವ್ರಿಗೆ ಗೊತ್ತಿಲ್ಲದಂತೆ ಹೋಗಿರೋದಾದ್ರೆ ಈ ತಾಯಿ ಸ್ಥಾನಕ್ಕೆ ಬಂದು, ನಾನು ಅವಾಗಲೇ ತಿಳಿಸ್ತಂತೆ, ಒಂದು ತಾಮ್ರದ ತಗಡಲ್ಲಿ ಅವ್ರ ಪೂರ್ತಿ ಏನಿದೆ ಕಷ್ಟ ಆ ತಾಯಿ ಹತ್ರ ಹೇಳ್ಕೊಂಡು ಬರೆದು ಅದನ್ನ ಇಲ್ಲೊಂದು ಪಾತ್ರೆ ಇಟ್ಟಿರ್ತೀವಿ, ಆ ಪಾತ್ರೆನಲ್ಲಿ ಅದನ್ನ ಹಾಕ್ಬಿಟ್ಟು ಪೂಜೆ ಆಗೋವರೆಗೂ ಕಾಯ್ದ್ರೆ ತ್ರಿಕಾಲ ಪೂಜೆ ನಡೆಯುತ್ತೆ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ಆ ಸಮಯದಲ್ಲಿ ಆ ಏನು ಬರ್ದಿರ್ತಾರೆ ಕಂಪ್ಲೇಂಟು, ಏನು ಸಮಸ್ಯೆ ಬರ್ದಿರ್ತಾರೆ, ಅದನ್ನ ತಾಯಿ ಪಾದಕ್ಕೆ ಅರ್ಪಣೆ ಮಾಡಿ ನಾವೊಂದು ಪೂಜೆ ಮಾಡ್ತೀವಿ. ಓಕೆ. ಇಚ್ಛಾಫಲ ಪೂಜೆ ಅಂತ. ಅದನ್ನ ಪೂಜೆ ಮಾಡಿದ್ರೆ ಅವ್ರು ಏನು ಇಲ್ಲಿ ಬೇಡ್ಕೊಂಡು ಬಂದಿರ್ತಾರೆ ಆ ಕೆಲಸಗಳಾಗುತ್ತೆ, ನಡೆಯುತ್ತೆ, ಖಂಡಿತ ನಡೆಯುತ್ತೆ. ಸೂಪರ್. ಎಷ್ಟು ದಿವಸಗಳಲ್ಲಿ ತಾಯಿ ರಿಸಲ್ಟ್ಗಳು ಕೊಡೋದಕ್ಕೆ ಸಾಧ್ಯ? ಮನೆ ಬಿಟ್ಟು ಹೋಗಿರೋರನ್ನ ಮತ್ತೆ ಮರುಕಳಿಸಿ ಮನೆಗೆ ಕರೆಸಿ ಬಿಡ್ಲಿಕ್ಕೆ 68 ದಿನ ಸಮಯ ತಗೋತಾಳೆ. ಇನ್ನು ಅತಿ ಬೇಗ ಆಗಿರೋವು ಕೂಡ ಇದಾವೆ, ಬರೀ 5 ದಿನದಲ್ಲಿ 3 ದಿನದಲ್ಲಿ ಆಗಿರೋವು ಕೂಡ ಇದಾವೆ. ತುಂಬಾ ದೂರ ಹೊರದೇಶದಲ್ಲಿ ಇದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲೇ ಇದ್ದಾರೆ, ಈ ರಾಜ್ಯದಲ್ಲೇ ಇದ್ದಾರೆ, ಹತ್ರ ಭಾಗದಲ್ಲೇ ಇದ್ದಾರೆ ಅಂದ್ರೆ ಬೇಗ ಕರೆಸ್ಕೊಡ್ತಾಳೆ. ಸೊ ಈ ಥರದ್ದೇ ಕೇಸ್ಗೆ ನೀವು ತಾಂತ್ರಿಕವಾಗಿ ಏನಾದರೂ ಮಾಡಿ ಕೊಡೋವಂಥದ್ದು ಇದೆಯಾ? ಖಂಡಿತ ಇದೆ. ಏನು ಮಾಡಿಕೊಡ್ತೀರಾ?
ನಿಮಗೆ ತಿಳಿದಂತೆ ಹಿಂದೆ ಹಳೆ ಕಾಲದಲ್ಲಿ ದನ ಕರುಗಳು ತಪ್ಪಿಸ್ಕೊಂಡು ಹೋದ್ರೆ ಆ ದನ ಕರುಗಳು ಅವಾಗೇ ಮನೆಗೆ ಬರ್ಲಿಕ್ಕೆ ಪ್ರಯೋಗ ಮಾಡ್ತಾ ಇದ್ರು. ಏನು ಆಗಿನ ಕಾಲದಲ್ಲಿ ಬೆಳಕಿಲ್ಲ, ಮೊಬೈಲ್ ಇಲ್ಲ, ಎಲ್ಲಿ ಹುಡ್ಕೊಂಡು ಹೋಗೋಕ್ಕಾಗ್ತಿತ್ತು? ಕಷ್ಟ. 2 ದಿನ 3 ದಿನ ಹುಡ್ಕೋರು ಬಂದು ಸುಮ್ಮನೆ ಇರೋರು. ಆ ಸಮಯದಲ್ಲಿ ನಮ್ಮಂತ ಪಂಡಿತರನ್ನ ಹುಡುಕಿ ಮನೆ ಬಿಟ್ಟು ಹೋದಂತ ದನಕರು ಆಗ್ಬೋದು, ಮನೆ ಬಿಟ್ಟು ಹೋದಂತ ವ್ಯಕ್ತಿನ ಆಗ್ಬೋದು, ಮರು ಕಳಿಸಿ ವಾಪಸ್ ಕರೆಸ್ಲಿಕ್ಕೆ ಅಂತ ಹೇಳಿ ಒಂದು ಪ್ರಯೋಗ ಇದೆ. ಆ ಪ್ರಯೋಗ ಮಾಡಿ ದನ ಕರುಗಳಾದ್ರೆ ಅವನ್ನ ಕಟ್ಟಾಗ್ತಿದ್ದಂತ ಗೊಂತಿಗೆ ಕಟ್ಟಿಸ್ತೀವಿ ಒಂದು ಯಂತ್ರನ. ಮರಳಿ ಆ ಜಾಗಕ್ಕೆ ಬಂದು ನಿಲ್ತವೆ. ಮನುಷ್ಯರಿಗಾದ್ರೆ ಅವ್ರು ಮಲಗ್ತಿದ್ದಂತ ದಿಂಬು, ಹಾಸಿಗೆ, ಅವ್ರು ಬಳಸ್ತಿದ್ದಂತ ಬಟ್ಟೆ ಆ ಜಾಗದಲ್ಲಿ ಇಡಿಸ್ತೀವಿ. ಖಂಡಿತ ಹಿಂದಿರುಗಿ ವಾಪಸ್ ಬಂದಿರೋರು ಇದ್ದಾರೆ, ಬರ್ತಾರೆ. ಮುಂದಿನ ವಿಡಿಯೋದಲ್ಲಿ ಬೇಕಾದ್ರೆ ಅವ್ರನ್ನ ನಾನು ಮಾತಾಡಿಸ್ಕೊಡ್ತೀನಿ, ಆ ತರ ಕರ್ಸಿರೋರ್ನ ಬಂದಿರೋರ್ನ. ಸೊ ಬರ್ತಾರೆ ಖಂಡಿತ. ಸೊ ಇದರಲ್ಲಿ ಅಪ್ಪ ಮಕ್ಕಳು ಇಲ್ಲ ಗಂಡ ಹೆಂಡತಿ ಯಾರೇ ಆಗಿರ್ಲಿ, ಸಂಬಂಧಗಳೇನೇ ಇರಲಿ, ವಾಪಸ್ ಬರ್ತಾರೆ, ವಾಪಸ್ ಆ ಮನೆಗೆ ಸೇರ್ತಾರೆ. ಸೂಪರ್. ಇದು ತುಂಬಾ ಅಂದ್ರೆ ವಿಶೇಷವಾದ್ದೇ ಒಂದು ಕೆಲಸ. ಸೊ ಆ ಥರ ಆಗಬೇಕು. ದೂರ ಆಗಿರೋ ಕುಟುಂಬಗಳು ಒಂದಾಗೋದು ಒಳ್ಳೆಯದು. ಮುಖ್ಯವಾಗಿ ಇದ್ರ ಬಗ್ಗೆ ನಾನು ಒಂದಷ್ಟು ವಿಡಿಯೋಗಳು ಈ ಸ್ಥಳದ ಬಗ್ಗೆ ಪರಿಚಯ ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಅದಾದಮೇಲೆ ಒಂದು ಕುರು ಕೊಡೋ ದೇವ್ರದ್ದು ಹೇಳಿದ್ರಿ. ಸೊ ಅದೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಇಲ್ಲಿ ಕುರು ಕೊಡ್ತಾರೆ ತಾಯಿ, ಮತ್ತು ಏನು ಅದರದ್ದು ವಿಶೇಷ, ಅದರ ಬಗ್ಗೆ ಒಂದು ವಿಚಾರ ಮಾತಾಡೋಣ. ಸೊ ವೀಕ್ಷಕರೇ, ನೆಕ್ಸ್ಟ್ ವಿಡಿಯೋದಲ್ಲಿ ಕುರು ಕೊಡೋ ದೇವ್ರದ್ದು, ಅಲ್ಲಿ ಆ ದೇವರು ಯಾವ ರೀತಿ ಏನು ಕುರು ಕೊಡುತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ಜಗದೀಶ್ ಅಂತ, ನಮ್ದು ಗೌರಿಬಿದ್ನವರು ಪಕ್ಕದಾಗ ಹಳ್ಳಿ. ನಮಗೆ ನಿಮ್ಮ ಸ್ವದೇಶ ವಿಡಿಯೋದಾಗ ನೋಡಿ ನನಗೆ ಗೊತ್ತಾಯ್ತು. ನೀವು ಮಾಡಿರೋ ವಿಡಿಯೋ ಕಡೆ ಬೇರೆ ಕಡೆ ಎಲ್ಲ ಹೋಗಿದ್ದೀನಿ. ನನಗಿಲ್ಲಿ ಅನುಭವ ಆಯ್ತು, ಸ್ವಲ್ಪ ಇಲ್ಲಿ ಒಳ್ಳೇದು ಅನಿಸ್ತು, ಚೇಂಜು ಆಯಿತು. ಅವ್ರು ಒಂದು ಹೇಳ್ದಂಗೆ ನಂಗೆ ಚೇಂಜು ಆಯಿತು. ಅದು 99% ನನಗೆ ಅನುಭವಕ್ಕೆ ಬಂತು. ಏನು ತೊಂದರೆ ಇತ್ತು? ನಮಗೆ ಸ್ವಲ್ಪ ಬಿಸ್ನೆಸ್ದು ಅದು ಇದು ಸ್ವಲ್ಪ ಅದೇ ಮಾಟ ಮಂತ್ರದ್ದು ಸ್ವಲ್ಪ ತೊಂದರೆ ಜಾಸ್ತಿ ಇತ್ತು, ಅದು ಅನುಭವಕ್ಕೆ ಬಂತು. ಏನು ಬಿಸ್ನೆಸ್ ಮಾಡ್ತೀರಾ ಸರ್? ನಾವು ಬಾಳೆಕಾಯಿ ಬಿಸ್ನೆಸ್, ಬಾಳೆಹಣ್ಣು ಲೋಡ್ಗಳು ಬೆಂಗಳೂರು ಲೋಡ್ ಕಳಿಸ್ತೀರಿ. ಅದಲ್ಪ ನಿಂತೋಗಿತ್ತು, ಯಾಕೋ ಕಂಜೆಸ್ಟ್ ಆಗಿ ಏನೋ ಪ್ರಾಬ್ಲಮ್ ಆಗಿ. ಗುರುಗಳು ಹೇಳಿದ್ರು ಒಂದು ಅಂತ. ನಾನೊಂದು 7 ನೆಟ್ಕಿಂತ 10 ಬಂದಿದ್ದೀನಿ, ಸುಮ್ಮನೆ ಆದ್ರೂ ಬಂದೋಗಿದ್ದೀನಿ. ಒಂದು 3 ಸಲ 4 ಸಲ ಬರೋಷ್ಟು ನನಗೆ ಚೇಂಜಸ್ ಆಗೋಯ್ತು. ಯಾವ ಥರ ಚೇಂಜಸ್ ನಿಮ್ಮ ಕಣ್ಣಿಗೆ ಕಂಡಿರೋದು? ಕಂಡ್ರೆ ಅಂದ್ರೆ ಒಂದು 5 ದಿನ 6 ದಿನದಾಗ ನೀನು ಚೇಂಜ್ ಆಯ್ತು ಹೋಗಪ್ಪ ಅಂದ್ರು. ಅಷ್ಟೊತ್ತಿಗೆ ನನಗೆ ತಾಟ್ಲಿ ಬರೋಕೆ ಪಿಕಪ್ ಆದ. ಇವಾಗವೆಲ್ಲ 50 ತನಕ ಮಾಡಿದ್ದೀನಿ. 50 ಆಗೈತೆ, ಚಿಕ್ಕ ಅಲ್ಲ. ನಮಗೆ ತೋಟಕ್ಕೆ ಫೋನ್ ಮಾಡ್ತಾರೆ, ಅವರೇ ಬಾಪ ಕೊಡ್ತೀನಿ ತೋಟ ಅಂತ ಹೇಳ್ಬಿಟ್ಟು. ನಮ್ಗೆ ಅವೆಲ್ಲ ಆಲ್ರೆಡಿ ನಾನು ಕಡಿಯೋ ತೋಟಲ್ಲೇ 30-40 ಎಕರೆ ಮೇಲೆ ಆಗಿದೆ. ಎಲ್ಲೆಲ್ಲಿಗೆ ನೀವು? ಬೆಂಗಳೂರಿಗೆ, ರಾಜನಕುಂಟೆ ಎಲ್ಲ ಕೊಡ್ತೀರಿ. ಟೋಟಲ್ ಬೆಂಗಳೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಎಲ್ಲ ಕೊಡ್ತೀವಿ, ವಿಜಯಪುರ. ಓಕೆ. ಎಷ್ಟು ಜನ ಟೀಮ್ ನಿಮ್ಮದು? ನಾವೊಂದು ಅದೇ ನಮ್ಮ ಹುಡುಗರು ಒಂದು 2-3 ಅವರಷ್ಟೇ ಕೆಲಸ ಮಾಡೋರು. ಇವಾಗ ಕಟ್ ಮಾಡಿ ಕಳಿಸ್ಬೇಕಂದ್ರೆ ಅವಾಗ ಆಳುಗಳು ಕರ್ಸ್ಕೊಂಡು ಎಲ್ಲ ನಾವು ಪರ್ಮನೆಂಟಾಗಿ ಬರೋರು ಇರ್ತಾರೆ, ಒಂದು 3 ಗಾಡಿ ಸ್ವಂತ ಬುಲೋರ, ಅವು ಕರ್ಸ್ಕೊಂಡು ಮಾಡ್ತೀವಿ. ಇನ್ನೂ ಒಂದು ಸ್ವಲ್ಪ ಮನೆ ಪ್ರಾಬ್ಲಮ್ ಸ್ವಲ್ಪ ಚೇಂಜಸ್ ಆಗೈತೆ. ಮನೆ ಸ್ವಲ್ಪ ನಮ್ಮ ಅಮ್ಮಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸ್ವಲ್ಪ ಚೇಂಜ್ ಆಗೈತೆ. ಇನ್ನು ಅಮ್ಮ ಒಂದಕ್ಕಿಂತ ಬಂದಿರೋದು, ಕರ್ಕೊಬರ್ಬೇಕು ಅಂತ ನಾನು ಇವತ್ತು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ಅಮ್ಮವ್ರಿಗೆ ಏನು ಸಮಸ್ಯೆ? ಸ್ವಲ್ಪ ಕಾಲು ನೋವು, ಅದೇ ಪ್ರಾಬ್ಲಮ್, ಮಾಟ ಮಂತ್ರ ಅದೇ ಪ್ರಾಬ್ಲಮ್. ಏನೋ ಆರೋಗ್ಯದ ಸ್ವಲ್ಪ ಚೇಂಜ್ ಆಗಿದೆ, ಐತೆ. ಅದು ನಂದು 99% ಚೇಂಜ್ ಆಗೈತೆ. ಅದಕ್ಕೆ ನಂಗೆ ನಂಬಿಕೆ ಐತೆ, ಫುಲ್ ಚೇಂಜ್ ಆಗೈತೆ ಅಂತ. ಸೊ 99% ಬಂದ್ಬಿಟ್ಟೈತೆ. ನಾನು ಸುಮಾರು ಕಡೆ ಹೋಗಿದ್ದೀನಿ, ನಿಮ್ಮ ವಿಡಿಯೋ ನೋಡ್ಕೊಂಡೆ ಹೋಗೋದು ನಾನು. ಅದ್ರಗಿಂತ ಇದಕ್ಕೆ 100% ಮೇಲಿಲ್ಲಿ ಒಳ್ಳೇದಾಗೈತೆ, ಅದ ಕಾಣಿಸೈತೆ ನನಗೆ. ಸರ್, ಮೊದಲಿಗೆ ಇವರು ಜಗದೀಶ್ ಅವ್ರು ಬಂದು ನನ್ನ ಭೇಟಿ ಮಾಡಿದ್ರು. ನಾನು ಮುಂಚೆ ನನ್ನ ಹಳೆ ವಿಡಿಯೋಗಳನ್ನ ನೋಡಿ ನಿಮ್ಮ ಚಾನಲ್ಲೇನೆ ನಂದು ಹಳೆ ದೇವಸ್ಥಾನ, ಹಳೆ ಜಾಗದಲ್ಲಿ ಇದ್ದಂಥ ಸ್ಥಾನಕ್ಕೆ ಬಂದು ಭೇಟಿ ಮಾಡಿ, ನಾನು ಸುಮ್ಮನೆ ಕೂತಿದ್ರು. ಬಂದು ಕೂಗಿದ್ವಿ, ಬಾಪ ಯಾಕೆ ಏನಾಯ್ತಂತ. ಬಂದು ಕೂತ್ಕೊಂಡ ನಂತರ ನನಗೆ ಸಮಸ್ಯೆ ಇದೆ ಅಂದರು. ಸರಿ ಅಂತೇಳಿ ಪ್ರಶ್ನಾಶಾಸ್ತ್ರ ನೋಡಿದ ನಂತರ ಇವ್ರಿಗೆ ವ್ಯವಹಾರದಲ್ಲಿ ತೊಂದರೆ ಇದೆ. ನಾನೇ ಕೇಳಿದೆ, ನೀನು ವ್ಯವಹಾರ ಮಾಡ್ತಿದ್ಯಪ್ಪ, ವ್ಯವಹಾರದಲ್ಲಿ ತೊಂದರೆ ಇದೆ ಅಂತ. ಹೌದು ಗುರುಗಳೇ, ತೊಂದರೆ ಇದೆ ಅಂದರು. ಮನೆ ಕಡೆ ತೊಂದರೆ ಇದೆ, ನಿಮ್ಮ ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಕರ್ಕೊಂಬರ್ಬೇಕಲ್ವಾ ಅಂದೆ. ಇಲ್ಲ ಗುರುಗಳೇ, ಇವತ್ತು ಕರ್ಕೊಂಬಂದಿಲ್ಲ, ನೀವು ಇಷ್ಟು ಖಂಡಿತವಾಗಿ ಹೇಳ್ತೀರಾ ಅಂತ ಗೊತ್ತಿಲ್ಲ, ನಾನು ಮುಂದಿನ ವಾರದಲ್ಲಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ಆ ನಂತರ ಕರ್ಕೊಂಬಂದರು. ಅವ್ರಿಗೆ ಬಿಸ್ನೆಸ್ಸಲ್ಲಿ ನಾನು ಹಿಂದೆ ವಿಡಿಯೋದಲ್ಲಿ ತಿಳಿಸಿದಂತೆ ಕೆಲವು ವ್ಯವಹಾರದಲ್ಲಿ ಬಿಸ್ನೆಸ್ ಮ್ಯಾನ್ಗಳಿಗೆ ತೊಂದರೆ ಮಾಡ್ತಾರೆ, ಕಟ್ಗಳನ್ನ ಕಟ್ಟಾಕ್ತಾರೆ. ಅದೇ ರೀತಿಯಾಗಿ ಇವ್ರಿಗೂ ಕೂಡ ಕಟ್ಟಾಕಿದ್ರು. ಆ ನಂತರ ನಾನು ಆ ಕಟ್ಟನ್ನ ಬಿಡಿಸಿ ಇವ್ರ ಮನೆ ಹತ್ರನೇ ನಾನೇ ಖುದ್ದಾಗಿ ಹೋಗಿ ಇವ್ರ ಜಮೀನಿನಲ್ಲಿ, ಇವ್ರ ಮನೆಯಲ್ಲಿ ಪರೀಕ್ಷೆ ಮಾಡಿ ಏನು ತೊಂದರೆ ಆಗಿದೆ ಅಂತ ಚೆಕ್ ಮಾಡಿ, ಆ ನಂತರ ಇವ್ರಿಗೆ ಅದ್ರ ಬಗ್ಗೆ ಬೇಕಾದಂಥ ಪರಿಹಾರಗಳನ್ನ ಮಾಡಿಕೊಟ್ಟ ನಂತರ ಒಂದು 8ರಿಂದ 10 ದಿನ ಆಗಿರ್ಬೋದು ಅಷ್ಟೇ. ಅಷ್ಟರೊಳಗಡೆ ಇವ್ರ ಸಮಸ್ಯೆಗಳು ಪರಿಹಾರ ಆಗಿದೆ. ಅವತ್ತು ರಾತ್ರಿ ಫೋನ್ ಮಾಡಿದ್ರು, ಇಲ್ಲ ಗುರುಗಳೇ ನನ್ನ ಸಮಸ್ಯೆ ಪರಿಹಾರ ಆಗಿದೆ,
ನೀವು ಅದ್ರ ಜೊತೆಗೆ ಇನ್ನೊಂದು ನಾನು ಸರ್ವಾಕರ್ಷಣ ಯಂತ್ರ ಅಂತ ಒಂದು ಯಂತ್ರ ಮಾಡಿ ಹಾಕ್ತೀನಿ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಹಾಕಿದ್ದಾರೆ. ಅವ್ರ ಕತ್ತಲ್ಲಿದೆ ನೋಡಿ, ಈಗಲೂ ಕೂಡ ಬೆಳ್ಳಿದು ಸರ್ವಾಕರ್ಷಣ ಯಂತ್ರ ಜೋಬ್ಗೂ ಕೊಟ್ಟಿದ್ರು ಇಟ್ಕೊಂಬ. ಆ ಕೆಲಸದಿಂದ ಇವತ್ತು ಇವ್ರು ಗೆದ್ದಿದ್ದಾರೆ. ತೋರಿಸಿ ಅದು ಸರ್ ಈಗ ಐತೆ, ಇದೆ. ಯಾವ ಥರದ್ದು ಯಂತ್ರ ಇದು ಸರ್? ಇದು ಬೆಳ್ಳಿ ಯಂತ್ರದಲ್ಲಿ ಸರ್ವಾಕರ್ಷಣ ಯಂತ್ರ ಅಂತ ಮಾಡ್ತೀವಿ ನಾವು. ಅಂದರೆ ಸರ್ವ ಆಕರ್ಷಣೆ. ನೀವು ಕೇಳಿರ್ತೀರ, ಕೆಲವು ಮಾತ್ರ ಆಕರ್ಷಣೆ, ಕೆಲವು ವ್ಯಕ್ತಿಗಳು ಕೆಲವು ಕೆಲಸಗಳನ್ನ ಮಾತ್ರ ಆಕರ್ಷಣೆ ಅಂತ ಕೇಳಿರ್ತೀರ. ಆದರೆ ನಾವು ಮಾಡ್ತಕ್ಕಂಥ ತಾಯ್ತದಲ್ಲಿ ಸರ್ವಾಕರ್ಷಣೆ ಅಂತ ಬರುತ್ತೆ. ಆ ಸರ್ವಾಕರ್ಷಣೆ ಯಂತ್ರ ಹಾಕಿದ ನಂತರ ಇವ್ರದ್ದು ಎಲ್ಲ ಸಮಸ್ಯೆಗಳು ಪರಿಹಾರ ಆಯಿತು. ಇವ್ರಿಗೆ ನೀವು ನೋಡಿದಾಗ ನಿಮಗೆ ಅವ್ರದ್ದು ಸಮಸ್ಯೆ ಕಾಣಿಸ್ತಲ್ಲ, ಅದು ಯಾವ ಥರದ್ದು ತೊಂದರೆ ಆಗಿದ್ದು? ಇವ್ರಿಗೆ ಬಿಸ್ನೆಸ್ಸಲ್ಲಿ ಕಟ್ ಮಾಡಿದ್ರಿ, ಇವ್ರನ್ನ ಸ್ತಂಭನ ವಿದ್ಯೆನ ಪ್ರಯೋಗ ಮಾಡಿದ್ರಿ ಇವ್ರ ಮೇಲೆ. ಯಾವುದೇ ಕೆಲಸ ಕಾರ್ಯಗಳು ನಡಿಬಾರ್ದು. ಜೊತೆಗೆ ಇವರು ರೈತರು ಕೂಡ, ಇವರು ಬರೀ ವ್ಯಾಪಾರಿ ಅಲ್ಲ, ರೈತರು ಕೂಡ. ಇವ್ರದ್ದು ಒಂದು 6-7 ಎಕರೆ ಮೇಲೆ ಜಮೀನಿದೆ, 15-20 ಎಕರೆ ಐತೆ ಜಮೀನಿದೆ. ನಾನು ನೋಡಿದ್ದು 2 ಪ್ಲಾಟಲ್ಲಿ ಹೋಗಿದ್ವಿ. ಅದರಲ್ಲಿ ಸುಗಂಧರಾಜ ಹೂವು ಹಾಕಿದ್ರು, ಜೋಳ ಹಾಕಿದ್ರು. ಭೂಮಿಯಿಂದ ಮೇಲ್ಕೆ ಬರ್ತಾ ಇಲ್ಲ ಅದು. ಅದೆಷ್ಟು ವ್ಯವಸಾಯ ಮಾಡಿದ್ರು, ಎಷ್ಟು ಬೇಸಾಯ ಮಾಡಿದ್ರು. ನಾವು ಅವತ್ತು ಹೋಗಿ ಆ ನಂತರ ಅದೇನೋ ಆ ಭೂಮಿಗಿದ್ದಂಥ ದಿಗ್ಬಂಧನ ಬಿಡಿಸಿ ಕೊಟ್ಟ ನಂತರ ಇವತ್ತು ಬೆಳೆ ಯಾವ ರೀತಿ ಬರ್ತಾ ಇದೆ ಅಂತ ಅವ್ರ ಬೈಂದ ಚೇಂಜ್ ಆಗೈತೆ. ಇನ್ನೂ ಒಂದು ದೇವತೆಗೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದನ್ನು ಚೇಂಜ್ ಮಾಡವ್ರೆ. ನಮ್ಮ ಹೊಲದಲ್ಲಿ ಒಂದು ದೇವ್ರ ಐತೆ, ಯಾವ ದೇವರು? ಏಳ್ಮಂದಮ್ಮ ಅಂತ. ಅದು ಸ್ವಲ್ಪ ಚೇಂಜ್ ಆಗೈತೆ. ಎಲ್ಲವೂ ಅನುಕೂಲ ಆಗಿದೆ. ಕಟ್ ಮಾಡಿದ್ರ ದೇವ್ರು, ನಾನು ಅದು ಬಿಡುಗಡೆ ಕೊಟ್ಟು. ಯಾವ ಥರ ಕಟ್ ಆಗಿತ್ತು ಆ ದೇವರು? ಇವರ ಮನೆ ಸ್ವಲ್ಪ ಭಾಗದಲ್ಲಿ ಒಂದು ದೊಡ್ಡದು ಪುರಾತನ ಕಾಲದಂತ 7 ಮಂದಿಯಮ್ಮ ಅಂತ ಒಂದು ದೇವಿ ಇದ್ದಾಳೆ. ದೊಡ್ಡದೊಂದು ಬೇವಿನ ಮರ ಇದೆ. ಇಬ್ರು ವ್ಯಕ್ತಿಗಳು ಹಿಂಗೆ ತಬ್ಬಿ ಹಿಡಿಬೇಕು. 300-350 ವರ್ಷದ್ದು. ಇವ್ರು ತಾತ್ತಿರ ಕಾಲದಿಂದ ನಡ್ಸ್ಕೊಂಡ್ ಬಂದಿರೋದಂಥದ್ದು. ಮುಂಚೆ ಗೋಚರ ಆಗ್ತಿತ್ತಂತೆ. ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಆ ತಾಯಿ ಸಂಚಾರಣೆ ಬರೋದು, ಗೆಜ್ಜೆ ಸಪ್ಪಳ, ಬೆಳೆ ಚೆನ್ನಾಗಾಗೋದು, ಬೆಳೆ ಇಟ್ಟು ಬೆಳೆ ಏನ್ ಕೇಳ್ತಾರೋ ಅದು ಬರ್ತಿತ್ತಂತೆ. ಈ ಒಂದು 4-5 ವರ್ಷದಿಂದ ಎಲ್ಲ ಸ್ತಂಭನ ಆಗ್ಬಿಟ್ಟಿದೆ. ಆ ತಾಯಿ ಸೂಚನೆ ಇಲ್ಲ, ಬೆಳೆ ಬರ್ತಾ ಇಲ್ಲ, ಏನೂ ಇಲ್ಲ. ಆ ನಂತರ ನಾನು ಅಲ್ಲಿ ಹೋಗಿ ನೋಡಿದ ನಂತರ ಆ ತಾಯಿ, ಓ ಇಲ್ಲಿದ್ದಾಳೆ ಈ ತಾಯಿ, ಆದರೆ ದಿಗ್ಬಂಧನ ಆಗಿದೆ ಅನ್ನೋದು ನನಗೆ ಗೋಚರವಾಯಿತು. ಆ ನಂತರ ನಾನೇನು ದಿಗ್ಬಂಧನ ಹೊಡೆಯೋಕ್ಕೆ ಏನು ಕೆಲವೊಂದು ಸಾಮಗ್ರಿಗಳನ್ನ ಬಳಸ್ತೀವಿ, ಅಲ್ಲೇ ತರಿಸಿ ಅವ್ರ ಕೈಯಿಂದಾನೆ ಆ ನಿಂತ ಜಾಗದಲ್ಲಿ ಅಲ್ಲೇ ಅವ್ರ ಕೆಲಸ ಮಾಡಿಕೊಟ್ಟು ಬಂದ್ವಿ. ಅದಾದ ನಂತರ 3 ದಿನಕ್ಕೆ ಅವ್ರಿಗೆ ಆ ತಾಯಿ ಬಂದು ಹೋಗಿರೋದು ಗೋಚರ ಆಗಿದೆ. ಇವಾಗ ಸಂಚಾರ ಇದೆಯಾ? ಸಂಚಾರ ಐತೆ, ಸ್ವಲ್ಪ ಚೇಂಜ್ ಆಗೈತೆ ಅಂತ ಗೊತ್ತಾಯ್ತು. ಅಂದ್ರೆ ನಿಮ್ಗೆ ಯಮ್ಮಂದು ಶಕ್ತಿ ಐತೆ ಅಂತ ಕಾಣಿಸ್ತಾ ಇದೆ. ಮೊದಲಿಂದ ಇತ್ತಲ್ಲ, ನಿಂತಿತ್ತಲ್ಲ, ತಿರುಗಿ ಸ್ವಲ್ಪ ಚೇಂಜ್ ಆಗೈತೆ, ಈಗ ಕಾಣಿಸ್ತಾ ಇದೆ. ಓಕೆ, ಒಳ್ಳೇದಾಗಲಿ, ನಮಸ್ಕಾರ.